ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಆರತಿ ಹೋಮ್ ಕಿಚನ್ ಚಾನಲ್. ಇವತ್ತು ನಾವು ಕೇವಲ ಶೇಂಗಾ ಬೀಜ ಮತ್ತು ಸಕ್ಕರೆ ಉಪಯೋಗಿಸಿಕೊಂಡು ಸ್ವಾದಿಷ್ಟವಾದಂತಹ ಸ್ವೀಟ್ ರೆಸಿಪಿನ ತಯಾರಿಸಬಹುದು. ನೀವು ಕೂಡ ನಂಬಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ರುಚಿಕರಾದ ಸ್ವೀಟ್ ಅನ್ನ ನಾವು ಮಾಡಬಹುದು. ನಾನು ಇದಕ್ಕೆ ಒಂದು ಬೌಲ್ ಅಷ್ಟು ನಾನು ಹುರಿದಂತಹ ಶೇಂಗಾ ಬೀಜ, ಸಿಪ್ಪೆ ಸೊಲ್ಲಂತ ಶೇಂಗಾ ಬೀಜನ ತಗೊಳ್ತಾ ಇದ್ದೀನಿ. ಅದಕ್ಕಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ತವಾದ ಮೇಲೆ ಶೇಂಗಾ ಬೀಜನ ಹಾಕಿ 3 ರಿಂದ 4 ನಿಮಿಷ ಮೀಡಿಯಂ ಉರಿಯಲ್ಲಿ ಅಥವಾ ಸಣ್ಣ ಉರಿಯಲ್ಲಿ ಇಟ್ಟುಕೊಂಡು ಇದನ್ನ ಹುರ್ಕೊಳ್ಬೇಕು. ಯಾವ್ದೇ ಕಾರಣಕ್ಕೂ ಕಪ್ಪಾಗಬಾರ್ದು. ಕಪ್ಪಾದ್ರೆ ಸ್ವೀಟ್ ಕಪ್ಪಾಗುತ್ತೆ. ನೋಡಿ, ಈ ರೀತಿ ಸಿಪ್ಪೆ ಈ ರೀತಿ ಸೋಲ್ದ್ರೆ ಸಾಕು, ಸುಲುಕ್ ಬಂದ್ರೆ ಸಾಕಾಗುತ್ತೆ. ಈಗ ನಂದು ಶೇಂಗಾ ಬೀಜ ರೆಡಿ ಆಗಿದೆ, ಹುರಿದಾಗಿದೆ. ಇದನ್ನ ಇನ್ನೊಂದು ಪಾತ್ರಕ್ಕೆ ಹಾಕಿ ಇದನ್ನ ತಣಿಸ್ಕೊಳ್ತಾ ಇದ್ದೀನಿ. ಈಗ ತಣ್ಣದ ನಂತರ ಏನ್ ಮಾಡ್ಬೇಕು, ಕೈಯಲ್ಲೇ ಇದನ್ನ ಏನ್ ಮಾಡ್ತಾ ಇದ್ದೀನಿ, ಸಿಪ್ಪೆ ಸೊಲ್ಕೊಂತಾ ಇದ್ದೀನಿ. ಯಾಕಂದ್ರೆ ಸ್ವಲ್ಪನೇ ಇದೆ, ಜಾಸ್ತಿ ಇದ್ರೆ ಅದನ್ನ ನಾನು ಟವಲಲ್ಲಿ ಹಾಕಿ ಏನ್ ಮಾಡ್ಬೇಕಿತ್ತು, ಟವಲಲ್ಲಿ ಹಾಕಿ ಇದನ್ನ ತಿಪ್ಪಿದ್ರೆ ಇದೆಲ್ಲ ಸುಳಿ ಎಲ್ಲ ಹೋಗುತ್ತೆ. ನೋಡಿ, ಈಗ ಈ ರೀತಿ ಶೇಂಗಾ ಬೀಜನ ನಾನು ಸೋಲಿನ ತಕೊಂಡಿದ್ದೀನಿ. ಈಗ ಏನ್ ಮಾಡ್ಬೇಕಂತ ಇದೆ, ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ಇದನ್ನ ನಾನು ಹುಡಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಒಂದೇ ಸಲ ಮಿಕ್ಸಿ ಜಾರಲ್ಲಿ ಮಾಡಬಾರ್ದು, ನಿಲ್ಸಿ ಮಿಕ್ಸಿ ಜಾರ್ನ ಸೌಂಡ್ ಹಾಕಿ ಇದನ್ನ ಹುಡಿ ಮಾಡ್ಕೋಬೇಕು. ಇದು ಪೇಸ್ಟ್ ಆಗುತ್ತೆ. ನಂತರ ನಾನು 1 ಬೌಲಷ್ಟು ಶೇಂಗಾ ಬೀಜ ತಗೊಂಡಿದ್ರೆ ಅರ್ಧ ಬೌಲಷ್ಟು ಸಕ್ಕರೆ ತಗೊಂಡಿದ್ದೀನಿ. ಆ ಅರ್ಧ ಬೌಲ್ ಸಕ್ಕರೆಗೆ ಅರ್ಧದಲ್ಲಿ ಅರ್ಧ ಬೌಲಷ್ಟು ನಾನು ನೀರ್ ಹಾಕ್ತಾ ಇದ್ದೀನಿ. ಇದನ್ನ ಹಾಕಿ ಈ ರೀತಿ ನಾನೇನ್ ಮಾಡ್ಕೊಳ್ಬೇಕು, ಚೆನ್ನಾಗಿ ಪಾಕ ಮಾಡ್ಕೊಳ್ಬೇಕು. ನಂತರ ನೋಡಿ, ನಾನು ಹೇಳಿದ ಹದದಲ್ಲೇ ಮಾಡಿದ್ರೆ ಇದೇನು ಹೆಚ್ಚಿಗೆ ಏನು ಪಾಕ ಮಾಡ್ಬೇಕಾದ ಟೆನ್ಷನ್ ಇರೋದಿಲ್ಲ. ಅದೇ ಹದದಲ್ಲಿ ಸಕ್ಕರೆ ಹಾಕದ ಹದದಲ್ಲೇ ಮಾಡ್ಕೊಳ್ಬೇಕು, ನೀರ್ ಹಾಕಬೇಕು. ನಂತರ 1 ಸ್ಪೂನ್ ಅಷ್ಟು ನಾನು ಏಲಕ್ಕಿನ ಕುಟ್ಟ ಹಾಕಿದೀನಿ. ನಂತರ ನಾನಿದು ಗ್ಯಾಸ್ ಬಂದ್ ಮಾಡ್ಕೊಂಡು ನಾನೇನ್ ಮಾಡಿದೀನಿ, ನಾನು ಶೇಂಗಾದ ಹಿಟ್ಟು ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಅದನ್ನ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಬೇಕು. ನೋಡಿ, ಈ ರೀತಿ ಕಲ್ಸ್ಕೊಂಡ್ ನಂತರ ನಾನೇನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು 2 ಸ್ಪೂನ್ ಅಷ್ಟು ನಾನೇನ್ ಮಾಡ್ತಾ ಇದ್ದೀನಿ, ಡೆಸಿನೇಟೆಡ್ ಕೋಕೋನಟ್ ಪೌಡರ್ನ ಹಾಕ್ತಾ ಇದ್ದೀನಿ. ಅದಿಲ್ಲದೆ ಇದ್ರೆ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ನಾನು ಗೋಟ್ಕಾಯಿ ಇದೆಯಲ್ಲ, ಗೋಟ್ಕಾಯಿನ ಮಿಕ್ಸಿ ಜಾರ್ ನಲ್ಲಿ ಹುಡಿ ಮಾಡಿ ಅದನ್ನ ಸ್ವಲ್ಪ ತವಾ ಮೇಲೆ ಬಿಸಿ ಮಾಡಿ ಹಾಕ್ಬೋದು. ನಂತರ 2 ಸ್ಪೂನ್ ಅಷ್ಟು ನಾನು ಮಿಲ್ಕ್ ಪೌಡರ್ನ ಹಾಕ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಏನಾಗ್ತದೆ, ಶೇಂಗಾದ ಸ್ಮೆಲ್ ಬರಲ್ಲ ಸ್ವೀಟಿಗೆ. ಇದನ್ನ ಕೆಳಗಿಟ್ಕೊಂಡು ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಕಲ್ಸೋದನ್ನ ನಿಲ್ಸಬಾರ್ದು. ಇದು ಸಾಫ್ಟ್ ಆಗ್ಬೇಕು. ಮತ್ತೆ ಇದು ಸ್ಪೂನ್ ಅಲ್ಲೇ ಈ ರೀತಿ ಕಲ್ಸ್ತಾನೆ ತಣಿಸ್ಕೊಳ್ಬೇಕು. ಇಲ್ಲಿ ಇದ್ರೆ ಸ್ವೀಟ್ ಸಾಫ್ಟ್ ಆಗಿ ಬರಲ್ಲ. ಅದಕ್ಕೋಸ್ಕರ 5 ರಿಂದ 6 ನಿಮಿಷದೊಳಗೆ ಇದು ತಣಿತದೆ ಚೆನ್ನಾಗಿ. ಈ ತರ ಸೌಂಡ್ ಅಲ್ಲೇ ಇದನ್ನ ಕಲ್ಸ್ಕೊಳ್ತಾ ಇರ್ಬೇಕು. ನಂತರ ಇನ್ನೊಂದು ಏನ್ ಮಾಡ್ತೀನಿ, ಬಟ್ಲದ ಮೇಲೆ ಒಂದ್ ಸ್ವಲ್ಪ ತುಪ್ಪ ಸವರ್ಕೊಂಡಿದೀನಿ. ನಂತರ ನಾನೀಗ ಇದನ್ನ ಏನ್ ಮಾಡ್ತಾ ಇದೀನಿ, ಈಗ ಸ್ವೀಟ್ ಏನ್ ಮಾಡ್ತೀನಿ, ಕೈಯಲ್ಲಿ ಹಿಡಿಲಿಕ್ಕೆ ಆದಷ್ಟು ಬಿಸಿ ತಣದ ನಂತರ ಏನ್ ಮಾಡ್ತೀನಿ, ಹೀಗೆ ಪಾತ್ರೆ ಮೇಲೆ ಹಾಕಿ ನಾನು ಇದನ್ನ ಚೆನ್ನಾಗಿ ಈ ರೀತಿ ಕಲ್ಸ್ಕೊಳ್ತಾ ಇದ್ದೀನಿ, ಮೆದು ಮಾಡ್ಕೊಳ್ತಾ ಇದ್ದೀನಿ. ಸಾಧ್ಯವಾದಷ್ಟು ಚೆನ್ನಾಗಿ ತಿಕ್ಕೊಳ್ತಾನೆ ಇರ್ಬೇಕು. ಯಾಕಂದ್ರೆ ಇದರಿಂದ ಮಾತ್ರ ಸ್ವೀಟ್ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಕಲ್ಸ್ಕೊಳ್ಬೇಕು. ಈ ರೀತಿ ಕಲ್ಸ್ಕೊಂಡ ನಂತರ ಏನ್ ಮಾಡ್ಬೇಕು, ನಾವು ಯಾವ ಪಾತ್ರದ ಮೇಲೆ ನಾವು ಕಲ್ಸ್ಕೊಂಡಿದ್ದು ಅದ್ರ ಮೇಲೆ ನಾವೇನ್ ಮಾಡ್ಬೋದು, ನಿಧಾನವಾಗಿ ತಟ್ಟಿ ಇದನ್ನ ಅಗಲ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಅಗಲ ಮಾಡ್ಬೋದು. ಸಾಧ್ಯವಾದಷ್ಟು ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ತೆಳು ಮಾಡ್ಕೊಳ್ಬಹುದು. ನಮ್ಗೆ ಎಷ್ಟು ಹದಕ್ಕೆ ಬೇಕೋ ಅದೇ ಹದದಲ್ಲಿ ನಾವು ಇದನ್ನ ತಟ್ಕೊಳ್ಬೇಕು. ನಂತರ ಏನ್ ಮಾಡ್ಬೇಕಂತ ಹೇಳಿದ್ರೆ, ಇದನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ, ನಾನು ಕೋಲಲ್ಲಿ ಏನ್ ಮಾಡ್ತಿದ್ದೆ, ಹಪ್ಪಳದ ಕೋಲಲ್ಲಿ ಇದನ್ನ ಸಟ್ ಮಾಡ್ಕೊಳ್ತಿದ್ದೆ. ಒಂದೊಂದ್ ಕಡೆ ಏರಿರುತ್ತೆ, ಒಂದೊಂದ್ ಕಡೆ ತಗ್ಗಿರುತ್ತೆ. ಅದಕ್ಕಾಗಿ ಇದನ್ನ ಒಂದೇ ಲೆವೆಲ್ ಅಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಹಣ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಹಣ್ಕೊಂಡ್ ನಂತರ ನಾವೇನ್ ಮಾಡ್ಬೇಕು, ಇದನ್ನ ಚೆನ್ನಾಗಿ ಸಟ್ ಮಾಡ್ಕೊಳ್ಬೇಕು. ಎಲ್ಲ ಕಡೆಗೂ ಒಂದೇ ಆಕಾರದಲ್ಲಿ ಕೈಯಲ್ಲಿ ಏನ್ ಮಾಡ್ಕೊಳ್ಬೇಕು, ಇದನ್ನ ಸಟ್ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ನಾವು ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ ಇದನ್ನೇನ್ ಚೂರು ಇಲ್ಲೇನು ಕಟ್ ಮಾಡಿ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಂತರ ಏನ್ ಮಾಡ್ತೀನಿ, ಇದನ್ನ ಪೀಸ್ಗಳಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡಿ ಪೀಸ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಹೀಗೆ ಕಟ್ ಮಾಡಿ ಪೀಸ್ ಮಾಡ್ಕೊಳ್ಳಿ. ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ. ಈ ರೀತಿ ಮಧ್ಯದಲ್ಲಿ ಮತ್ತೆ ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡಬೇಕು. ಇದಂತೂ ಮನೆಯಲ್ಲಿ ಮಾಡೋದ್ರಿಂದ ಕಡಿಮೆ ಖರ್ಚಲ್ಲಿ ಮಾರ್ಕೆಟ್ ನಲ್ಲಿ ಸಿಗುವಂತ ದುಬಾರಿ ಸ್ವೀಟ್ ಅನ್ನ ನಾವು ಮನೆಯಲ್ಲೇ ಮಾಡಬಹುದು. ಇದಕ್ಕೆ ಯಾವುದೇ ಮಾವ ಬೇಕಾಗಿಲ್ಲ, ಹಾಲ್ ಬೇಕಾಗಿಲ್ಲ, ತುಪ್ಪ ಬೇಕಾಗಿಲ್ಲ, ಪನ್ನೀರ್ ಬೇಕಾಗಿಲ್ಲ, ಯಾವುದೇ ದುಬಾರಿ ವಸ್ತುಗಳು ಬೇಕಾಗಿಲ್ಲ. ಮನೆಯಲ್ಲಿ ಸಿಗುವಂತಹ ವಸ್ತುಗಳನ್ನ ಬಳಸಿ ಈ ಸ್ವೀಟ್ ಅನ್ನ ತಯಾರಿಸಬಹುದು. ನೋಡಿ, ನಂತರ ನಾನು ಮತ್ತೆ ಡ್ರೈ ಫ್ರೂಟ್ಸ್ ಗಳಾದಂತ ಗೋಡಂಬಿ, ಬಾದಾಮಿ, ಪಿಸ್ತಾ, ನಿಮ್ಮ ಹತ್ರ ಯಾವ್ಯಾವ ಡ್ರೈ ಫ್ರೂಟ್ಸ್ ಇದನ್ನೆಲ್ಲ ಇದ್ರ ಮೇಲೆ ಹಚ್ಚಬಹುದು. ಹಾಗೆ ಇಡ್ಬೋದು. ನಾನು ಆ ರೀತಿ ಇಟ್ಟು ಇದನ್ನ ಡೆಕೋರೇಟ್ ಮಾಡ್ತಿದ್ದೆ. ನೋಡಿ, ಈಗ ನಮ್ಮ ಎಲ್ಲಾ ಡ್ರೈ ಫ್ರೂಟ್ಸ್ ನ ಒಂದೊಂದಾಗಿ ನಾನು ಈ ರೀತಿ ಹಚ್ತಾ ಇದ್ದೀನಿ. ಇದಂತೂ ನಮ್ಮನೆ ಮಕ್ಳಿಗಂತೂ ತುಂಬಾ ಇಷ್ಟ ಆಯ್ತು. ಇದಂತೂ ಶೇಂಗಾದಿಂದ ಮಾಡಿದ ಸ್ವೀಟ್ ಅನ್ಸೋದೇ ಇಲ್ಲ, ಅಷ್ಟೊಂದು ಚೆನ್ನಾಗಿದೆ. ಇದು ಕಾಜುಯಿಂದಲೇ ಮಾಡಿದ ಕಾಜು ಸ್ವೀಟೇ ಅನ್ಸುತ್ತೆ, ಅಷ್ಟು ಟೇಸ್ಟ್ ಬಂದಿದೆ. ಸ್ವೀಟ್ ಅಂತೂ ಪರ್ಫೆಕ್ಟ್ ಆಗಿದೆ. ನೀವು ಒಂದ್ಸಲ ಈ ತರ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೂ ಒಂದ್ಸಲ
ತಿಳಿಸಿ ನೀವು ಒಂದ್ಸಲ ಮಾಡಿ ನೋಡಿ. ಈಗ ನಮ್ಮ ಸ್ವೀಟ್ ರೆಸಿಪಿ ರೆಡಿಯಾಗಿದೆ. ಅದಂತೂ ಒಂದೇ ಬೌಲ್ ಶೇಂಗಾ ಬೀಜದಲ್ಲಿ ಅರ್ಧ ಕೆಜಿಯಷ್ಟು ಕಾಜು ಬರ್ಫಿ ರೆಸಿಪಿ ರೆಡಿ ಮಾಡಿ